ರೀತಿಯಾದಂತಹ ಒಳ ಮೀಸಲಾತಿಯ ಅನ್ಯಾಯವನ್ನು ನೀವು ಮುಂದುವರಿಸಿದ್ದೆ ಆದ್ರೆ ನಾವು ಇಡೀ ಮಾದಿಗ ಸಮುದಾಯದಿಂದ ತೊಡೆ ತಟ್ಟಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಈ ಒಳ ಮೀಸಲಾತಿಯ ಅನ್ಯಾಯದಲ್ಲಿ ಬಹಳ ದೊಡ್ಡ ಬ್ಲಾಕ್ ಮೇಲರ್ಗಳಾಗಿರುವಂತಹ ಎಸ್.ಸಿ. ಮಹದೇವಪ್ಪ, ಪರಮೇಶ್ವರ್, ಖರ್ಗೆ ಇವರು ಅದು ಹೆಂಗೆ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾರೋ ಗೆದ್ದೇ ಬಿಡ್ಲಿ ನೋಡಬೇಡ ಅನ್ನುವಂತ ಒಂದು ಸವಾಲನ್ನು ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ನೀವು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಒಳ ಮೀಸಲಾತಿ ಒಳ ಮರ್ಮ. ಇದೀಗ ರಾಜ್ಯದಲ್ಲಿ ಒಳ ಮೀಸಲಾತಿಯ ಹೋರಾಟ ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ವರದಿ ಕೊಟ್ಟಾಗಿದೆ. ರಾಜ್ಯಪಾಲರು ಅದಕ್ಕೆ ಅಂಕಿತ ಸ್ಪಷ್ಟನೆ ಬೇಕಾಗಿದೆ. ಏನು ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಸುಮಾರು ಒಂದು 30-40 ವರ್ಷಗಳ ಹೋರಾಟ ಸುದೀರ್ಘವಾಗಿ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಒಂದು ಆಯೋಗ ರಚನೆ ಮಾಡ್ತು. ನಾಗಮೋಹನ್ ದಾಸ್ ಅವರ ನಿವೃತ್ತ ನ್ಯಾಯಮೂರ್ತಿಯವರು ಅವರ ಒಂದು ನೇತೃತ್ವದಲ್ಲಿ ಈಗ ಆ ಒಂದು ಆಯೋಗ ವರದಿಯನ್ನು ಕೊಡ್ತು. 15% ಇತ್ತು ಏನು SC ಸಮುದಾಯಗಳಲ್ಲಿ. 101 ಜಾತಿಗಳು ಬರ್ತವೆ. ಅದರಲ್ಲಿ SC ಸಮುದಾಯಗಳಲ್ಲೇ ಬಲಗೈ ಪಂಗಡಕ್ಕೆ 6%, ಎಡಗೈ ಪಂಗಡಕ್ಕೆ 6%, ಆಮೇಲೆ ಈ ಅಲೆಮಾರಿ ಸಮುದಾಯಗಳಿಗೆ 5%. ಸೊ ಈಗ ಇದು ಇತ್ಯರ್ಥ ಆಗಿದೆ. ಆದರೆ ಅದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು. ಜೊತೆಗೆ ಈಗ ಸರ್ಕಾರ ಘೋಷಣೆ ಮಾಡಿದೆಯಲ್ಲ 56,000 ಉದ್ಯೋಗಗಳನ್ನು ನಾವು ಏನು ನೋಟಿಫಿಕೇಶನ್ ಜಾರಿ ಮಾಡ್ತೀವಿ, ಮತ್ತು ಅಷ್ಟು ಉದ್ಯೋಗಗಳನ್ನು ನಾವು ಈಗ ಅಭ್ಯರ್ಥಿಗಳನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದಾರಲ್ಲ, ಆ 56,000 ನೇಮಕಾತಿಯಲ್ಲಿ ಒಳ ಮೀಸಲಾತಿ ಕೂಡ ಜಾರಿ ಆಗಬೇಕು ಅನ್ನೋದು ಈಗ ಒಳ ಮೀಸಲಾತಿ ಹೋರಾಟಗಾರರ ಆಗ್ರಹ. ನ್ಯಾಯಸಮ್ಮತವಾಗಿ ಅವ್ರು ಕೇಳ್ತಿರೋದು ಸರಿಯಾಗಿದೆ. ಸರ್ಕಾರ ಈ ನೇಮಕಾತಿಯನ್ನ ಒಳ ಮೀಸಲಾತಿಯನ್ನ ಅನ್ವಯಿಸಿಕೊಂಡು ನೇಮಕಾತಿ ಮಾಡಿದ್ರೆ ಅವ್ರು ಮಾಡಿದಂತ ಹೋರಾಟಕ್ಕೂ ಜಯ ಸಿಕ್ಕಾಗತ್ತೆ, ಮತ್ತೆ ಅವಕಾಶ ವಂಚಿತ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯ ಕೊಟ್ಟಂಗಾಗುತ್ತೆ ಅನ್ನುವಂಥದ್ದು. ಕೆಲವ್ರಿಗೆ ಅನ್ಸುತ್ತೆ, ಏನಿದು ಒಳ ಮೀಸಲಾತಿ, ಯಾಕೆ ಈ ರೀತಿ ಕೇಳ್ತಿದ್ದಾರೆ, ದಲಿತ ಸಮುದಾಯದಲ್ಲೇ ಮತ್ತೆ ಒಳ ಮೀಸಲಾತಿ ಯಾಕೆ? ಕೆಲವು ಕನ್ಫ್ಯೂಷನ್ ಇರುತ್ತೆ ನೋಡಿ. ಈಗ ದಲಿತ ಸಮುದಾಯದಲ್ಲಿ 101 ಜಾತಿಗಳು ಬರ್ತವೆ. ಒಂದು ದಲಿತ ಸಮುದಾಯ, ಅವಕಾಶ ವಂಚಿತ ಸಮುದಾಯ, ವ್ಯವಸ್ಥೆಯಲ್ಲಿ ಆ ಸಮುದಾಯವನ್ನ ಎಷ್ಟೆಲ್ಲ ಸಾಮಾಜಿಕ ವಂಚನೆಗೆ ಗುರಿಪಡಿಸಿ, ಏನು ಒಂದು ರೀತಿ ಶೋಷಣೆ, ದಬ್ಬಾಳಿಕೆ, ಅಸ್ಪೃಶ್ಯತೆಯನ್ನ ಮಾಡಿ ಆ ಸಮುದಾಯವನ್ನು ಎಷ್ಟು ಹತ್ತಿಕ್ಕಬೇಕೋ ಅಷ್ಟು ಹತ್ತಿಕ್ಕಿ ಇವತ್ತಿಗೂ ಕೂಡ ಈ ಸಮುದಾಯಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಆ ಸಮುದಾಯಗಳನ್ನು ದಮನ ಮಾಡಲಾಗ್ತಾ ಇದೆ. ಇಷ್ಟಾಗಿಯೂ ಕೂಡ ಕಾನೂನಾತ್ಮಕ ಅವಕಾಶಗಳು, ಅಂದರೆ ಶಾಸನಾತ್ಮಕವಾಗಿ ಈ ಸಮುದಾಯಗಳ ಮೇಲೆ ಹಲ್ಲೆ ಮಾಡಬಾರ್ದು, ನಿಂದನೆ ಮಾಡಬಾರ್ದು ಅಂತೇಳಿ ಶಾಸನಾತ್ಮಕ ಕಾನೂನುಗಳಿದ್ರೂ ಕೂಡ ಇವತ್ತು ದಬ್ಬಾಳಿಕೆ, ಶೋಷಣೆಗಳು ನಡೀತಾ ಇದ್ದಾವೆ. ಇದಷ್ಟೇ ಅಲ್ಲದೆ ಈ ಸಮುದಾಯಗಳಿಗೆ, ಅಂದರೆ ಈ ಪರಿಶಿಷ್ಟ ಏನು ಜಾತಿ ಸಮುದಾಯದಲ್ಲಿ ಏನು 101 ಜಾತಿಗಳಲ್ಲಿ ಬರ್ತಾವಲ್ಲ, ಆ ಸಮುದಾಯಗಳಲ್ಲೇ ಕೆಲವೊಂದು ಸಮುದಾಯಗಳು, ಅಂದರೆ ಈ ಸಮುದಾಯಗಳೇ ಅವಕಾಶ ವಂಚಿತ ಸಮುದಾಯದ ಗುಂಪು, ಅದರಲ್ಲೇ ಒಂದಷ್ಟು ಸಮುದಾಯಗಳಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ ಅಂತ. ಹಾಗಾಗಿ ಅದರಲ್ಲೇ ಅವಕಾಶ ವಂಚಿತರಿಗೆ ಮತ್ತೆ ಅವಕಾಶ ಸಿಗಬೇಕು ಅಂತ. ಈಗ ಆ ಕಾರಣಕ್ಕೋಸ್ಕರ ಎಡಗೈ ಪಂಗಡ ಅಂತ ಇದೆ, ಬಲಗೈ ಪಂಗಡ ಅಂತ ಇದೆ, ಸ್ಪೃಶ್ಯ ಅಂತ ಇದೆ, ಅಸ್ಪೃಶ್ಯ ಅಂತ ಇದೆ. ಈಗ ನೋಡಿ, ಮಾದಿಗ ಸಮುದಾಯ ಅತ್ಯಂತ ಸಾಮಾಜಿಕ ಅವಜ್ಞೆಗೆ ಒಳಗಾದ ಸಮುದಾಯ ಈ ಏನು SC ಸಮುದಾಯದಲ್ಲೇ ಅಂತ ಹೇಳಲಾಗ್ತದೆ. ಅದರಲ್ಲೂ ಮತ್ತೆ ದಕ್ಕಲಿಗ ಸಮುದಾಯ ಅಂತ ಬರುತ್ತೆ. ಅವರು ಕೂಡ ತುಂಬಾ, ಅವ್ರಿಗಿಂತಲೂ ತುಂಬಾ ಏನು ತುಂಬಾ ಹೀನ ಸ್ಥಿತಿಯಲ್ಲಿದ್ದಾರೆ. ಮತ್ತು ಎಷ್ಟೋ ಸಮುದಾಯಗಳಿಗೊಂದು ಜಾತಿಯ ಅಸ್ಮಿತೆ ಇಲ್ಲ, ನಾವು ಗುರುತಿಸಲು ಸಾಧ್ಯವಾಗದಂತಹ ಸಮುದಾಯಗಳಿದ್ದಾವೆ. ದ್ವಾರಕನಾಥ್ ಅವರು ಹೇಳ್ತಾರೆ, ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರು, ಅವರು ತುಂಬಾ ಅಧ್ಯಯನ ಮಾಡಿದ್ದಾರೆ ಸಮುದಾಯಗಳ ಬಗ್ಗೆ. ಎಮ್ಮೆ ಏನು ಕೂದಲನ್ನು ಕಟ್ ಮಾಡುವಂಥ ಸಮುದಾಯಗಳು, ಆಮೇಲೆ ಏನು ಜಾನುವಾರುಗಳಿಗೆ ಲಾಳ ಕಟ್ಟುವಂಥ ಸಮುದಾಯಗಳು, ಆಮೇಲೆ ತುಂಬಾ ಬೇರೆ ಬೇರೆ ಕಾಯಕಗಳನ್ನ ಮಾಡ್ತಾ ಮತ್ತು ನಿಜಕ್ಕೂ ಸಮಾಜಮುಖಿಯಾಗಿ ಅವರು ಇಲ್ಲವೇ ಇಲ್ಲ, ಎಲ್ಲೋ ಒಂದು ಅಳಿವಿನಂಚಿನಲ್ಲಿ ಸೇರ್ಕೊಂಡಿದ್ದಾರೆ. ಅಂತ ಸಮುದಾಯಗಳಿಗೂ ಕೂಡ ಮೀಸಲಾತಿ ಬೇಕಾಗಿದೆ. ಅಂದ್ರೆ ಈ ದಲಿತ ಸಮುದಾಯದಲ್ಲಿಯೇ ಅವಕಾಶ ವಂಚಿತರಿದಾರಲ್ಲ, ಅಂಥವ್ರನ್ನ ಹುಡುಕಿ ನೀವು ಮೀಸಲಾತಿ ಕೊಡಿ. ಅದಕ್ಕಾಗಿ ಒಳ ಮೀಸಲಾತಿ ಬೇಕಾಗುತ್ತೆ. ಅವ್ರನ್ನ ಮತ್ತೆ ಪ್ರತ್ಯೇಕವಾಗಿ ಮುನ್ನೆಲೆ ತರಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ. ಈಗ ಉದಾಹರಣೆಗೆ 5 ಬೆರಳಿದಾವೆ ಅಂತಂದ್ರೆ 5 ಬೆರಳು ಕೂಡ ಸಮಾನವಾಗಿಲ್ಲ. ಈಗ ಕಿರು ಬೆರಳು ತುಂಬಾ ಚಿಕ್ಕದಾಗಿದೆ. ಈ 3-4 ಬೆರಳುಗಳಿಗೆ ಸಮಾನವಾಗಿ ಈ ಬೆರಳನ್ನು ತರಬೇಕಲ್ಲ. ಅದಕ್ಕೇನ್ ಮಾಡಬೇಕು? ಈ ಒಂದು ಬೆರಳಿಗೆ ಹೆಚ್ಚಿನ ಅವಕಾಶವನ್ನ ಕೊಡಬೇಕು. ಅದನ್ನ ಇವ್ರು ಕೇಳ್ತಿರೋದು ಏನು ಒಳ ಮೀಸಲಾತಿಯ ಹೋರಾಟಗಾರರು. ಇದು ನಿನ್ನ ಸಮುದಾಯದ ಕೊನೆಯ ಅಸ್ತಿತ್ವ. ಈ ಪ್ರಶ್ನೆಗೋಸ್ಕರ ನೀವು ಮಾಡುವ ಇಲ್ಲವೇ ಮಡಿ ಅನ್ನುವಂತಹ ಒಂದು
ಬಹಳ ಕಠಿಣ ನಿರ್ಧಾರದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ಆ ಹೋರಾಟದ ನಿರ್ಧಾರ ಜೊತೆ ನಾವಿರ್ತೀವಿ. ಏನಾದ್ರೂ ಪ್ರಾಣಾಪಾಯ ಆದ್ರೆ ಕೊಲೆಗಡಕ ಸರ್ಕಾರ ಅನ್ನುವಂತ ಹಣೆಪಟ್ಟಿಯನ್ನ ನೀವು ಒತ್ಕೋಬೇಕಾಗ್ತದೆ ಒಂದು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. SC ಸಮುದಾಯದಲ್ಲಿಯೇ ಏನು ಜಾಬನ್ನು ಪಡ್ಕೊಂಡು ಮುನ್ನೆಲೆಗೆ ಬಂದಿರೋರು ಇದ್ದಾರೆ, ಉದ್ಯಮ ಮಾಡಿಕೊಂಡು ಮುನ್ನೆಲೆಗೆ ಬಂದಿರೋರು ಇದ್ದಾರೆ, ಭೂಮಿಯನ್ನು ಪಡ್ಕೊಂಡು ಮುನ್ನೆಲೆಗೆ ಬಂದಿರೋರು ಇದ್ದಾರೆ, ಆಮೇಲೆ ಬೇರೆ ಬೇರೆ ವಲಯದಲ್ಲಿ ರಾಜಕೀಯ ಅವಕಾಶಗಳನ್ನು ಪಡ್ಕೊಂಡು ಮುನ್ನೆಲೆಗೆ ಬಂದಿರೋರು ಇದ್ದಾರೆ, MLAಗಳಿದ್ದಾರೆ, ಹಿಂಗೆ ಏನು ಸ್ಥಳೀಯ ಸಂಸ್ಥೆಗಳಲ್ಲಿ ಎಷ್ಟು ಜನ ಏನು ರಾಜಕೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಯಾರು ಪಡ್ಕೊಂಡಿದ್ದಾರೆ ಅವರನ್ನ ಬಿಟ್ಟು ಯಾರು ಪಡ್ಕೊಂಡಿಲ್ಲ. ಈ ದಲಿತ ಸಮುದಾಯದಲ್ಲೇ ಯಾರು ಸರ್ಕಾರಿ ಉದ್ಯೋಗಗಳನ್ನ ಕಡಿಮೆ ಪಡ್ಕೊಂಡಿದ್ದಾರೆ, ಯಾರಿಗೆ ರಾಜಕೀಯ ಸ್ಥಾನಮಾನ ತುಂಬಾ ಕಡಿಮೆ ಇದೆ, ಯಾರಿಗೆ ಉದ್ಯಮ ವಲಯದಲ್ಲಿ ತುಂಬಾ ಅವಕಾಶ ಕಡಿಮೆ ಇದೆ, ಯಾರಿಗೆ ಭೂಮಿ ಇಲ್ಲ, ಯಾರಿಗೆ ಮೂಲಭೂತ ಸೌಲಭ್ಯಗಳಿಲ್ಲ, ಯಾರಿಗೆ ಅಸ್ತಿತ್ವ ಇಲ್ಲ, ಅಂಥವ್ರನ್ನ ಫೋಕಸ್ ಮಾಡಿ ಕೊಡಿ, ಅಂಥವ್ರನ್ನು ಕೂಡ ಏನು ಮುನ್ನೆಲೆಗೆ ತನ್ನಿ ಅಂತ ಈ ಒಳ ಮೀಸಲಾತಿ ಇರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಏನು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಂದು ಗಜ ಪ್ರಸವ ಥರ ಈ ಒಂದು ಅಧ್ಯಯನಗಳನ್ನು ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟರು. ಆನಂತರ ಏನು ಅಲೆಮಾರಿ ಸಮುದಾಯಗಳು ನಮಗೆ ತುಂಬ ಕಡಿಮೆ ಕೊಟ್ರಿ ಅಂತ ಒಟ್ಟು 15% ಕೊಡಲಾಯಿತು, ಅಲ್ಲ 17%. ಏನು ಅಲೆಮಾರಿ ಸಮುದಾಯಗಳಿಗೆ ಕಡಿಮೆ ಕೊಡಲಾಯಿತು ಅಂತೇಳಿ ಅವರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ನೋಡಿ, ಸರ್ಕಾರ ಎಷ್ಟು ಕೆಲಸ ಮಾಡಬೇಕಾಗಿದೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ. ಅಂದರೆ ಎಷ್ಟೋ ಸಮುದಾಯಗಳಿಗೆ ಜಾತಿಯ ಅಸ್ಮಿತೆ ಇಲ್ಲ, ಎಷ್ಟೋ ಸಮುದಾಯಗಳಿಗೆ ಭೂಮಿ ಇಲ್ಲ, ಎಷ್ಟೋ ಸಮುದಾಯಗಳಿಗೆ ಸರ್ಕಾರಿ ನೌಕರಿ ಇಲ್ಲ, ಎಷ್ಟೋ ಸಮುದಾಯಗಳಿಗೆ ಉದ್ಯಮ ಇಲ್ಲ, ಎಷ್ಟೋ ಸಮುದಾಯಗಳಿಗೆ ಸಾಮಾಜಿಕವಾಗಿ ನಂದು ಇಂಥದ್ದೊಂದು ಜಾತಿ ಅಂತ ಹೇಳ್ಕೊಳಕ್ಕೆ ಅವಕಾಶ ಇಲ್ಲ. ಹೇಳ್ಕೊಂಡ್ರೆ ಅವ್ರನ್ನ ಅವಮಾನ ಮಾಡಲಾಗುತ್ತೆ, ಅವ್ರನ್ನ ಜಾತೀಕರಣಕ್ಕೆ ನಿಂದನೆ ಮಾಡಲಾಗುತ್ತೆ, ಅವನನ್ನ ದಮನ ಮಾಡಲಾಗುತ್ತೆ, ತುಳಿಯಲಾಗುತ್ತೆ, ಅವನು ಸಮಾಜದಲ್ಲಿ ತಲೆ ಎತ್ತದ ಹಾಗೆ ನೋಡ್ಲಾಗತ್ತೆ. ಇಂಥ ಕ್ರೂರ ಕೆಟ್ಟ ವ್ಯವಸ್ಥೆ ಅಡಿಯಲ್ಲಿ ಅವನು ಮುನ್ನೆಲೆಗೆ ಬರಬೇಕಾದ್ರೆ ಅವನಿಗೆ ಶಾಸನಾತ್ಮಕವಾಗಿ ರಾಜಕೀಯ ಅವಕಾಶವನ್ನು ಕೊಡಿ, ಅವನಿಗೆ ಶಾಸನಾತ್ಮಕವಾಗಿ ಅವನಿಗೊಂದು ಏನು ಭೂಮಿ ಕೊಡಿ, ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅವನಿಗೆ ಏನು ರಿಸರ್ವೇಷನ್ ಕೊಟ್ಟು ಅವನಿಗೆ ಜಾಬನ್ನು ಕೊಡಿ ಅನ್ನುವಂಥ ಆಗ್ರಹ ಇದು. ಮೀಸಲಾತಿ ಅಂದರೆ ಅದು ರಿಸರ್ವೇಷನ್ ಅಂತ ಅನ್ನಲ್ಲ, ಅದು ಪ್ರಾತಿನಿಧ್ಯ ಅಂತ. ಅದು ಬಡತನವನ್ನು ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಮೀಸಲಾತಿ ಅಂದರೆ ಅದೊಂದು ಪ್ರಾತಿನಿಧ್ಯ ಅಂತ. ಯಾವ ರೀತಿಯ ಪ್ರಾತಿನಿಧ್ಯ? ಸಾಮಾಜಿಕ ಪ್ರಾತಿನಿಧ್ಯ, ಆರ್ಥಿಕ ಪ್ರಾತಿನಿಧ್ಯ, ಸಾಂಸ್ಕೃತಿಕ ಪ್ರಾತಿನಿಧ್ಯ. ಅವನು ಸಮಾಜದಲ್ಲಿ ಎಲ್ಲರಂತೆ ಮುನ್ನೆಲೆಗೆ ಬಂದು ಅವನು ಬಲಾಢ್ಯನಾಗಿ ಘನತೆಯಿಂದ ಬಾಳುವಂಥ ಅವಕಾಶವನ್ನ ಕೊಡುವಂಥದ್ದು ಮೀಸಲಾತಿ. ಅದೊಂದು ಪ್ರಾತಿನಿಧ್ಯ, ಅದು ಸಾಮಾಜಿಕವಾದ ಒಂದು ಪ್ರಾತಿನಿಧ್ಯ. ಇವತ್ತು ಬಡವನಿಗೆ ಸ್ವಲ್ಪ ಮರ್ಯಾದೆ ಸಿಗ್ಬೋದು, ಆದರೆ ಜಾತಿಯ ಕಾರಣಕ್ಕಾಗಿ ಅವನು ಅನುಭವಿಸ್ತಾನಲ್ಲ ನೋವನ್ನ, ಅವಮಾನವನ್ನ, ಆಕ್ರೋಶವನ್ನ, ಈ ಸಮಾಜ ಅವನನ್ನ ನೋಡೋ ರೀತಿ ಇದೆಯಲ್ಲ, ಅವನನ್ನ ಒಂದು ರೀತಿ ಕ್ರಿಮಿನಲ್ ತರ ನೋಡ್ತಾರಲ್ಲ, ಅಪರಾಧ ಮಾಡಿದನೇನೋ ಅನ್ನೋ ಥರದಲ್ಲಿ ನೋಡ್ತಾರಲ್ಲ, ಈ ಕೆಟ್ಟ ಭ್ರಷ್ಟ ವ್ಯವಸ್ಥೆ. ಅದಕ್ಕೆ ಪರಿಹಾರ ಯಾವುದು ಅಂದರೆ ಈ ರಿಸರ್ವೇಷನ್, ಈ ಮೀಸಲಾತಿ. ಹಾಗಾಗಿಯೇ ಈ ದಲಿತ ಸಮುದಾಯದಲ್ಲಿಯೇ ಈ ಎಡಗೈ ಸಮುದಾಯದವರು ನಮಗೆ ಅವಕಾಶ ಕಡಿಮೆ ಇದೆ, ಏನು ಬಲಗೈ ಸಮುದಾಯದಲ್ಲಿವರು ಸ್ವಲ್ಪ ಮುನ್ನೆಲೆಗೆ ಬಂದಿದ್ದಾರೆ ಅಂತ ಅವರು ಹೇಳ್ತಾರೆ, ಇಲ್ಲ ನಾವು ಕಡಿಮೆ ಇದ್ದೀವಿ ನಮಗೆ ಅವಕಾಶ ಇಲ್ಲ ಅಂತ ಇವ್ರು ಹೇಳ್ತಾರೆ. ಒಟ್ಟಾರೆಯಾಗಿ ನಾವು ಹೇಳೋದೇನು ಅಂದರೆ, ನಿಜವಾಗಿಯೂ ಯಾರು ಅವಕಾಶ ವಂಚಿತರಾಗಿದ್ದಾರೆ ಅವ್ರಿಗೆ ಕೊಡಬೇಕಾಗಿದೆ. ಆದರೆ ಇದು ಯಾಕೆ ಆಗ್ತಾ ಇಲ್ಲ? ಈಗ ಸರ್ಕಾರ ಎಲ್ಲ ಅನುಮೋದನೆ ಆಗಿದೆ, ಯಾಕೆ ಜಾಬನ್ನ ಅನೌನ್ಸ್ ಮಾಡೋ ಸಂದರ್ಭದಲ್ಲಿ ಯಾಕೆ ಮೀಸಲಾತಿಯನ್ನು ಅನ್ವಯಿಸೋದಿಲ್ಲ, ಒಳ ಮೀಸಲಾತಿನ ಯಾಕೆ ತೆಗೆದುಕೊಳ್ಳಲ್ಲ ಅಂತ ಕೇಳಿದಾಗ ಅದು ಅವ್ರಿಗೆ ಗೊತ್ತಾಗಬೇಕು. ಇವರೆಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ, ಯಾಕೆ ಈ ವಿಚಾರವನ್ನ ಸರ್ಕಾರ ತೆಗೆದುಕೊಳ್ಳಲ್ಲ, ಸರ್ಕಾರ ಯಾಕೆ ಹಿಂದೇಟಾಗುತ್ತೆ, ಸರ್ಕಾರಕ್ಕೆ ಯಾವ ರೀತಿಯ ಬೆದರಿಕೆ ಆಗ್ತಿದ್ದಾರೆ, ಸರ್ಕಾರಕ್ಕೆ ಇರುವಂಥ ಒತ್ತಡ ಏನು, ಇದನ್ನು ಸ್ಪಷ್ಟನೆ ಪಡಿಸ್ಬೇಕು. ಒಟ್ಟಾರೆಯಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು. ಅವಕಾಶ ವಂಚಿತರಿಗೆ, ಸಾಮಾಜಿಕ ಅನ್ಯಾಯಕ್ಕೊಳಗಾದವರಿಗೆ, ದಮನಿತರಿಗೆ, ದಲಿತರಿಗೆ, ದುರ್ಬಲ ವರ್ಗದವರಿಗೆ ಮೇಲೆತ್ತುವಂಥ ಕೆಲಸವನ್ನ ಎಲ್ಲ ಸಮಾಜದ ಸಮುದಾಯದವರು, ರಾಜಕಾರಣಿಗಳು ಮಾಡಬೇಕು. ಆದರೆ ಇಲ್ಲಾಗದೇನು ಅಂದರೆ, ನಮಗಷ್ಟೇ ಬೇಕು ಅವ್ರಿಗೆ ಬೇಡ, ನಾವೇ ಚೆನ್ನಾಗಿರ್ಬೇಕು ಅವ್ರಿಗೆ ಬೇಡ ಅನ್ನೋದೊಂದು ಮನಸ್ಥಿತಿ ಹೋಗಬೇಕು. ಎಲ್ಲರೂ ನಮ್ಮ ಜೊತೆ, ನಮ್ಮಂತೆ ಅವರು ಕೂಡ ಸಮಾನವಾಗಿ ಘನತೆಯಿಂದ ಬಾಳುವಂಥ ಮನಸ್ಥಿತಿ ಬಂದಾಗ ಈ ಸಮಸ್ಯೆ ಬಗೆಹರಿಯುತ್ತೆ. ಬಹುಶಃ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಿ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನು ಅನ್ವಯಿಸ್ಕೊಳ್ಳಿ. ಇನ್ನೂ ಅವಕಾಶ ವಂಚಿತ ಕಟ್ಟಕಡೆಯ ಮನುಷ್ಯ ಯಾರಾದರೂ ಇದ್ರೆ ಅವನನ್ನೂ ಮೇಲಕ್ಕೆ ತರೋ ಕೆಲಸವನ್ನ ವ್ಯವಸ್ಥೆಗಳು, ಸರ್ಕಾರಗಳು, ನಾವು ನೀವು ಎಲ್ಲ ಮಾಡೋಣ. ನಮಸ್ಕಾರ.